ಲೋಕಾಯುಕ್ತ ಬಲೆಗೆ ಬಿಜೆಪಿ ಶಾಸಕ ಕಮಿಷನ್ ಅಸ್ತ್ರ ಬೀಸಿದ್ದ ಬಿಜೆಪಿಗೆ ಮುಜುಗರ, ಕಾಂಗ್ರೆಸ್ಗೆ ಚಂದ್ರು ಲಮಾಣಿ ಬ್ರಹ್ಮಾಸ್ತ್ರ. ನೋಡೋಣ ಚಂದ್ರು ಲಮಾಣಿ ಲಾಕ್ ಸುದ್ದಿಯಲ್ಲಿ. ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕ ಬಲೆಗೆ ಬಿದ್ದಿದ್ದಾರೆ. 5 ಲಕ್ಷ ಲಂಚ ಪಡೆಯುವಾಗ ಸಿಕ್ಕಿ ಬಿದ್ದಿರುವುದು ರೆಡ್ ಹ್ಯಾಂಡ್ ಆಗಿ ಬಿಜೆಪಿ ಶಾಸಕ. ಶಿರಹಟ್ಟಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಬಲೆಗೆ ಬಿದ್ದಿರೋದು. 1.5 ಕೋಟಿ ರೂಪಾಯಿ ಕಾಮಗಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ 11 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು. ಆ ಪೈಕಿ 5 ಲಕ್ಷ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಶಾಸಕ ಮತ್ತು 2 ಪಿಎಗಳು. ಶಿರಹಟ್ಟಿ ಬಾಲಾಜಿ ಆಸ್ಪತ್ರೆ ಒಳಗೆ ನಡೆದಂತಹ ಘಟನೆ ಇದು. ಈ ಆಸ್ಪತ್ರೆ ಕೂಡ ಅವರದ್ದೇ ಒಡೆತನದ್ದು. ಚಂದ್ರು ಲಮಾಣಿ ಸೇರಿ ಒಟ್ಟು 3 ಬಂಧನ ಆಗಿದೆ. ಶಾಸಕ ಚಂದ್ರು ಲಮಾಣಿ ಸೇರಿ 2 ಪಿಎಗಳನ್ನ ಅರೆಸ್ಟ್ ಮಾಡಲಾಗಿದೆ. 11 ಲಕ್ಷ ಲಂಚದ ಡೀಲ್ ಕೇಸ್ನಲ್ಲಿ ಶಿರಹಟ್ಟಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲಾಕ್ ಆಗಿರೋದು. ಜಿಮ್ಸ್ ಆಸ್ಪತ್ರೆಯಲ್ಲಿ ಶಾಸಕ ಚಂದ್ರು ಲಮಾಣಿಗೆ ಹೆಲ್ತ್ ಟೆಸ್ಟ್ ಮಾಡಲಾಗಿದೆ. ಈಗ ಸದ್ಯಕ್ಕೆ ಬೆಂಗಳೂರಿನ ಕಡೆಗೆ ಚಂದ್ರು ಲಮಾಣಿ ಅವರನ್ನ ಕರೆದುಕೊಂಡು ಬರ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಇವತ್ತೇ ಜಡ್ಜ್ ನಿವಾಸಕ್ಕೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಭಾನುವಾರ ಆಗಿರುವಂತಹ ಕಾರಣಕ್ಕಾಗಿ ಗದಗ್ನ ಜಿಮ್ಸ್ ಆಸ್ಪತ್ರೆಯಲ್ಲಿ ಅವರಿಗೆ ಮೆಡಿಕಲ್ ಚೆಕಪ್ ಆದ ನಂತರದಲ್ಲಿ ಬೆಂಗಳೂರಿಗೆ ಕರೆದುಕೊಂಡು ಬರುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ. 11 ಲಕ್ಷಕ್ಕೆ ಲಂಚಕ್ಕೆ ಡಿಮ್ಯಾಂಡ್ ಇಟ್ಟಿದ್ದು 1 ಕೋಟಿ ಮೊತ್ತದ ಕಾಮಗಾರಿಗೆ. ಇದು ಎಷ್ಟರ ಮಟ್ಟಿಗೆ ಪರ್ಸೆಂಟೇಜ್ ಮಾತನಾಡಿದ್ರು ಅನ್ನೋದು ಗೊತ್ತಿಲ್ಲ. 1 ಕೋಟಿ ಕಾಮಗಾರಿಗೆ 11 ಲಕ್ಷ ಡಿಮ್ಯಾಂಡ್ ಇಟ್ಟಿದ್ದು. ಆ ಪೈಕಿ 5 ಲಕ್ಷವನ್ನ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ ಅವರದ್ದೇ ಒಡೆತನದ ಆಸ್ಪತ್ರೆಯಲ್ಲಿ ಡೀಲು ನಡೀತಾ ಇತ್ತು. ಕುದುರಿಸಿದ್ರು. 3 ಜನರನ್ನ ಬಂಧನ ಮಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಮತ್ತು ಕೃಷ್ಣ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಬಿಜೆಪಿ ಶಾಸಕ ಚಂದ್ರು ಲಮಾಣಿಯ ಲಂಚದ ಪ್ರಕರಣ, ಒಬ್ಬ ವಿದ್ಯಾವಂತ ಡಾಕ್ಟರ್ ಓದಿರುವಂತಹ ವ್ಯಕ್ತಿ ಮತ್ತು ಯುವ ನಾಯಕ ಅನ್ನುವಂಥ ಕಾರಣಕ್ಕಾಗಿ ಆ ಕ್ಷೇತ್ರದ ಜನತೆ ಒಂದು ಬದಲಾವಣೆಯನ್ನ ಬಯಸಿ ಈತನನ್ನ ಆರಿಸ್ಕೊಂಡು ಬಂದಿರುವಂಥದ್ದು. ಬಟ್ ಈಗ ಮಣ್ಣು ತಿನ್ನೋ ಕೆಲಸ ಮಾಡಿರೋದು. ನಿನ್ನೆಯಿಂದ ಆಗಿರುವ ಎಲ್ಲ ಬೆಳವಣಿಗೆಯನ್ನು ನಾವು ನೋಡಿದ್ದೀವಿ. ಈಗ ಹೆಲ್ತ್ ಚೆಕಪ್ ಆಗಿ ಬೆಂಗಳೂರಿಗೆ ಕರೆದುಕೊಂಡು ಬರ್ತಾ ಇರುವಂತಹ ಪ್ರೊಸೆಸ್ ನಡೀತಾ ಇದೆ. ಇಲ್ಲಿ ಬಂದ ನಂತರದಲ್ಲಿ ಏನೇನು ಪ್ರಕ್ರಿಯೆಗಳಾಗಿರುತ್ತೆ? ಅರುಣ್, ಈಗ ಶಾಸಕ ಚಂದ್ರು ಲಮಾಣಿಯನ್ನ ಗದಗ ಲೋಕಾಯುಕ್ತ ಪೊಲೀಸರು ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಯಾಕಂದ್ರೆ ಬೆಂಗಳೂರಿನ ಜನಪ್ರತಿನಿಧಿಗಳ ಒಂದು ವಿಶೇಷ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಬೇಕಾಗುತ್ತೆ. ಅದರಿಂದ ಇವತ್ತು ಭಾನುವಾರ ಆಗಿರೋದ್ರಿಂದ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಿ ಪುನಃ ಅವರನ್ನ ಕಸ್ಟಡಿಗೆ ಕೇಳೋದಕ್ಕೆ ಕೂಡ ಒಂದು ಸಿದ್ಧತೆಯನ್ನಾಗ ಲೋಕಾಯುಕ್ತ ಪೊಲೀಸರು ಕೂಡ ಮಾಡ್ಕೊಳ್ತಾ ಇರೋದು. ಯಾಕಂದ್ರೆ 11 ಲಕ್ಷ ಹಣಕ್ಕೆ ಒಂದು ಡಿಮ್ಯಾಂಡ್ ಅನ್ನ ಇಟ್ಟು 5 ಲಕ್ಷ ಹಣ ಮುಂಗಡವಾಗಿ ಪಡಿಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿರುವುದು. ಶಾಸಕ ಚಂದ್ರು ಲಮಾಣಿ ಮತ್ತೆ ಅವರ 2 ಪಿಎಗಳಾದಂತಹ ಏನು ಗುರುನಾಯಕ್ ಮತ್ತೆ ಮಂಜುನಾಥ್ ಇಬ್ಬರನ್ನು ಕೂಡ ಈಗಾಗಲೇ ಬಂಧಿಸಿದ್ದಾರೆ. ಒಟ್ಟು 3 ಆರೋಪಿಗಳನ್ನ ಈಗ ಬೆಂಗಳೂರಿಗೆ ಕರ್ಕೊಂಡು ಬಂದು ಇಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅದಕ್ಕೆ ಈ ಟ್ರಾಪ್ಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನ ನ್ಯಾಯಾಧೀಶರ ಮುಂದೆ ಇಡ್ತಾರೆ. ನಂತರ ಅವರಿಂದ ಹೆಚ್ಚಿನ ವಿಚಾರಣೆ ಸಲುವಾಗಿ ಕಸ್ಟಡಿಗೆ ಕೇಳೋದಕ್ಕೆ ಕೂಡ ಒಂದು ಸಿದ್ಧತೆಯನ್ನ ಈಗ ಲೋಕಾಯುಕ್ತ ಪೊಲೀಸರು ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಏನಿದೆ, ಇದು 1 ಕೋಟಿ ಏನು ಗುತ್ತಿಗೆಗೆ ಸಂಬಂಧಪಟ್ಟಂತೆ ಅದರಲ್ಲಿ 11 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಅನ್ನು ಇಟ್ಟಿರ್ತಾರೆ. ಈ ವೇಳೆ ಏನು 5 ಲಕ್ಷ ಮುಂಗಡ ಹಣ ಪಡಬೇಕಾದ್ರೆ ತಮ್ಮದೇ ಒಂದು ಆಸ್ಪತ್ರೆಯಲ್ಲಿ ಅವರು ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿರೋದು. ಮತ್ತೆ ಈ ಬಗ್ಗೆ ಏನು ದೂರದಾರ ವಿಜಯ್ ಪೂಜಾರಿ ಏನಿದ್ದಾರೆ, ಇವರು ಫೆಬ್ರವರಿ 18ನೇ ತಾರೀಕಿಗೆ ಲೋಕಾಯುಕ್ತ ಪೊಲೀಸರಿಗೆ ಒಂದು ದೂರನ್ನು ಕೂಡ ದಾಖಲು ಮಾಡಿರ್ತಾರೆ. ಯಾಕಂದ್ರೆ ಈ ರೀತಿ ಗುತ್ತಿಗೆ ಕಾಮಗಾರಿ ನಡೀತಾ ಇತ್ತು. ಅದರಲ್ಲಿ 12% ಲಂಚಕ್ಕೆ ಅವರು ಬೇಡಿಕೆ ಇಟ್ಟಿದ್ದಾರೆ. 12% ಅಂದ್ರೆ ಸುಮಾರು 11 ಲಕ್ಷ ಹಣ ಕೊಡಬೇಕು ಅಂತೇಳಿ ಒಂದು ಡಿಮ್ಯಾಂಡ್ ಅನ್ನು ಕೂಡ ಮಾಡಿದ್ದಾರೆ ಅಂತೇಳಿ ದೂರನ್ನು ಕೂಡ ಕೊಟ್ಟಿರ್ತಾರೆ. ಈ ಒಂದು ದೂರಿನ ಆಧಾರದ ಮೇಲೆ ಲೋಕಾಯುಕ್ತ ಪೊಲೀಸರು ನಿನ್ನೆ ಮಧ್ಯಾಹ್ನ ಈ ಒಂದು ಟ್ರಾಪ್ ಕಾರ್ಯಾಚರಣೆ ಕೂಡ ಮಾಡಿದ್ದಾರೆ. ಅವರದೇ ಆಸ್ಪತ್ರೆಯಲ್ಲಿ ಏನು ಲಂಚ ಪಡಿಬೇಕಾದ್ರೆ ಶಾಸಕ ಚಂದ್ರು ಲಮಾಣಿ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರುವಂತದ್ದು. ಮತ್ತೆ ಇದೇ ಸಂದರ್ಭದಲ್ಲಿ ಏನು 50,000 ಹಣವನ್ನ ಆ ಒಂದು ಆಸ್ಪತ್ರೆಯಿಂದ ಹೊರಭಾಗಕ್ಕೆ ಎಸೆದಿರೋದು ಕೂಡ ಗೊತ್ತಾಗಿದೆ. ಮತ್ತೆ ಆಸ್ಪತ್ರೆ ಒಂದು ತಳಮಹಡಿಯಲ್ಲಿ ಕೂಡ 4,50,000 ಹಣ ಕೂಡ ಪತ್ತೆಯಾಗಿದೆ. ಸದ್ಯ ಈ ಎಲ್ಲ ಹಣವನ್ನ ಈಗ ಲೋಕಾಯುಕ್ತ ಪೊಲೀಸರು ಕೂಡ ಜಪ್ತಿ ಮಾಡಿ ಅದನ್ನ ಈಗ ಸುಪರ್ದಿಯಲ್ಲಿ ಕೂಡ ಇರಿಸಿಕೊಂಡಿದ್ದಾರೆ. ಈಗಾಗಲೇ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರನ್ನು ಕಸ್ಟಡಿಗೆ ಕೇಳೋದಕ್ಕೆ ಕೂಡ ಒಂದು ಸಿದ್ಧತೆ ನಡೀತಾ ಇದೆ. ಅರುಣ್, ಓಕೆ ಮುನಿರಾಜು, ಈಗ ಪಕ್ಷದ ನಡುವೆ ನಡೀತಾ ಇರುವಂತದ್ದು
ಗುತ್ತಿಗೆದಾರರಿಂದ ಪರ್ಸೆಂಟೇಜ್ ಅನ್ನ ಎಲ್ಲದರಲ್ಲೂ ಕೂಡ ಪಡೆದುಕೊಳ್ತಾ ಇದ್ದಾರೆ ಅಂತ, ಇಂತಿಷ್ಟು ಪರ್ಸೆಂಟೇಜ್ಗಳನ್ನ ಇಂತಿಂತ ಕಾಮಗಾರಿಗೆ ಇಂತಿಂತ ಕೆಲಸ ಆಗಬೇಕು ಅಂತ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಇದೆ. ಈಗ 1 ಕೋಟಿಗೆ 11 ಲಕ್ಷಕ್ಕೆ ಇವರು ಡಿಮ್ಯಾಂಡ್ ಇಟ್ಟಿರುವಂಥದ್ದು. ಇಲ್ಲಿ ಎಷ್ಟು ಪರ್ಸೆಂಟೇಜ್ ಆಗಿದೆ ಅನ್ನುವಂಥ ಮಾತುಕತೆ ಆಗಿತ್ತು ಅನ್ನುವಂಥ ಮಾಹಿತಿ ಏನಾದರೂ ಸಿಗ್ತಾ ಇದೆ. ಆಮೇಲೆ 3 ಜನರ ಬಂಧನ ಆಗಿದೆ. ಇದನ್ನು ಹೊರತುಪಡಿಸಿದಂಗೆ ಯಾರ ಮೇಲಾದ್ರೂ ಇನ್ನೂ ಆರೋಪಗಳು ಏನಾದರೂ ಇದೆಯಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ? ಅರುಣ್, ಈಗಾಗಲೇ ದೂರುದಾರ ವಿಜಯ್ ಪೂಜಾರಿ ಕೊಟ್ಟಿರುವಂತಹ ಒಂದು ದೂರಿನ ಆಧಾರದ ಮೇಲೆ ಈಗ ಲೋಕಾಯುಕ್ತ ಪೊಲೀಸರು ಈ ಒಂದು ಟ್ರ್ಯಾಪ್ ಅನ್ನ ಮಾಡಿರೋದು. ಯಾಕಂದ್ರೆ 1 ಕೋಟಿ ಮೊತ್ತದ ಒಂದು ಕಾಮಗಾರಿ ಏನು ನಡೀತಾ ಇತ್ತು, ಆ ಒಂದು ಕಾಮಗಾರಿಗೆ ಸಲುವಾಗಿ ಇವರು ಏನು 11 ಲಕ್ಷಕ್ಕೆ ಡಿಮ್ಯಾಂಡ್ ಇಡ್ತಾರೆ. ಅಂದ್ರೆ 11 ಲಕ್ಷ ಅಂದ್ರೆ ಅದು 12% ಅಂತೇಳಿ ಕೂಡ ಈಗ ಅವರು ಉಲ್ಲೇಖವನ್ನು ಮಾಡಿ ಒಂದು ದೂರನ್ನು ಕೂಡ ಕೊಟ್ಟಿರೋದು. ಆದ್ರಿಂದ ಈ ಒಂದು ದೂರಿನ ಆಧಾರದ ಮೇಲೆ ಈಗ ಲೋಕಾಯುಕ್ತ ಪೊಲೀಸರು ಈ ಒಂದು ಟ್ರ್ಯಾಪ್ ಕೂಡ ಮಾಡಿದರೆ ನಿನ್ನೆ ಮಧ್ಯಾಹ್ನವೇ ಈ ಒಂದು ಹಣವನ್ನ ಪಡಿಬೇಕಾದ್ರೆ ಅವ್ರದೇ ಒಂದು ಆಸ್ಪತ್ರೆಯಲ್ಲಿ ಈ ಒಂದು ಕಾರ್ಯಾಚರಣೆ ಕೂಡ ಆಗಿರೋದು. ಅದರಿಂದ ಏನೀಗ ಬಿಜೆಪಿ ಏನು ವಿರೋಧ ಪಕ್ಷ ಬಿಜೆಪಿ ಏನಿದೆ ಅವರು ಕೂಡ ಸರ್ಕಾರದ ಒಂದು ಭ್ರಷ್ಟಾಚಾರ ಮತ್ತೆ ಅಬ್ಕಾರಿ ಇಲಾಖೆ ಇರಬಹುದು ಮತ್ತೆ ಗುತ್ತಿಗೆದಾರರ ಕಮಿಷನ್ ವಿಚಾರವಾಗಿ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಈಗ ತಮ್ಮದೇ ಪಕ್ಷದ ಒಂದು ಶಾಸಕ ಕೂಡ ಈಗ ಟ್ರ್ಯಾಪ್ ಆಗಿರೋದ್ರಿಂದ ಒಂದ್ ಕಡೆ ಏನು ಬಿಜೆಪಿ ಪಕ್ಷಕ್ಕೂ ಕೂಡ ಒಂದು ಮುಜುಗರವನ್ನು ಉಂಟು ಮಾಡುವಂತ ಸನ್ನಿವೇಶ ಈಗ ನಿರ್ಮಾಣ ಆಗಿದೆ. ಸದ್ಯ ಈಗ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ಮಾಡಿ ಯಾವ ರೀತಿ ಇದ್ರ ಬಗ್ಗೆ ಒಂದು ವರದಿಯನ್ನ ತಯಾರಿ ಮಾಡ್ತಾರೆ, ಯಾವ ರೀತಿ ಒಂದು ಟ್ರ್ಯಾಪ್ ಆಗಿತ್ತು ಮತ್ತೆ ಇವರು ಎಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನೋದ್ರ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ. ಸದ್ಯ ಶಾಸಕ ಚಂದ್ರು ಲಮಾಣಿ ಮತ್ತೆ ಅವರ ಇಬ್ಬರು ಪಿಎಗಳು ಕೂಡ ಈಗ ಅರೆಸ್ಟ್ ಆಗಿದ್ದು ತನಿಖೆಯನ್ನ ಹೆದರ್ಸ್ತಾ ಇದ್ದಾರೆ. ಅರುಣ್, ಥ್ಯಾಂಕ್ ಯು ಮುನಿರಾಜು ಎಲ್ಲ ಡೀಟೇಲ್ಸ್ಗೆ. ಲೋಕಾಬಲೆಗೆ ಶಿರಹಟ್ಟಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಬಿದ್ದಿರುವಂತದ್ದು ಈ ವಿಚಾರ ಏನಿದೆ ಇದು ಬಿಜೆಪಿ ನಾಯಕರಿಗೆ ನುಂಗಲಾರದ ತುತ್ತಾಗಿದೆ, ಬಿಸಿ ತುಪ್ಪವಾಗಿದೆ ಈ ಲಂಚ ಪ್ರಕರಣ. ಯಾಕಂದ್ರೆ ಕಮಿಷನ್ ವಿರುದ್ಧವಾಗಿ ಬಿಜೆಪಿ ಹೋರಾಟವನ್ನ ಮಾಡೋದಕ್ಕೆ ಮೊನ್ನೆ ತಾನೇ ಕೋರ್ ಕಮಿಟಿ ಸಭೆಯಲ್ಲಿ ನಿರ್ಧಾರ ಮಾಡಿತ್ತು ಯಾವ ರೀತಿಯ ಅಜೆಂಡಾಗಳನ್ನು ಇಟ್ಕೊಂಡು ಹೋರಾಟ ಮಾಡಬೇಕು ಅಂತ. ಬಿಜೆಪಿಗೆ ದೊಡ್ಡ ಮುಜುಗರ, ಅದರಲ್ಲಿ ಭ್ರಷ್ಟಾಚಾರದ ವಿರುದ್ಧ ಕೂಡ ಹೋರಾಟ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡಿದೆ. ಕಾಂಗ್ರೆಸ್ಗೆ ಅಸ್ತ್ರವಾಗಿದೆ ಚಂದ್ರು ಲಮಾಣಿ ಲಂಚ ಪ್ರಕರಣ. ಚಂದ್ರು ಲಮಾಣಿ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುತ್ತಾ ಹಾಗಾದ್ರೆ ಬಿಜೆಪಿ ಬೇರೆ ಆಪ್ಷನ್ ಇಲ್ಲ ಅಂತ ಕಾಣಿಸುತ್ತೆ. ಚಂದ್ರು ಲಮಾಣಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂತ ಸಾಧ್ಯತೆಗಳು ದಟ್ಟವಾಗಿದೆ ಅನ್ನುವಂತ ಮಾತುಗಳು ಮಾಹಿತಿಗಳು ಸಿಗ್ತಾ ಇದೆ. ವರದಿ ಪಡೆದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ಈ ಹಿಂದೆ ಮಾಡಾಳ್ ವಿರೂಪಾಕ್ಷಪ್ಪ ಮೇಲೂ ಕೂಡ ಶಿಸ್ತು ಕ್ರಮವನ್ನ ಬಿಜೆಪಿ ತೆಗೆದುಕೊಂಡಿತ್ತು. ಈಗಾಗಲೇ ಹೈಕಮಾಂಡ್ ಈ ಸಂಬಂಧಪಟ್ಟಂಗೆ ವರದಿಯನ್ನು ಕೂಡ ಕೇಳಾಗಿದೆ. ಪಕ್ಷದಿಂದ ಉಚ್ಚಾಟನೆ ಮಾಡುವಂತಹ ನಿರ್ಣಯವನ್ನ ಈ ಹಿಂದೆ ಮಾಡಾಳ್ ವಿರೂಪಾಕ್ಷ ಅವರ ಪ್ರಕರಣದಲ್ಲಿ ತೆಗೆದುಕೊಳ್ಳಲಾಗಿತ್ತು. ಅಂಥದ್ದೇ ನಿರ್ಧಾರ ಇಲ್ಲೂ ಕೂಡ ಆಗುತ್ತೆ. ಸಿಮಿಲರ್ ಆಗಿರುವಂತಹ ಪ್ರಕರಣ ಆಗಿರೋದ್ರಿಂದ, ಯಾಕಂದ್ರೆ ಬಿಜೆಪಿಗೆ ದೊಡ್ಡ ಮಟ್ಟದ ಮುಜುಗರ ತಂದಿಟ್ಟಿರುವಂತಹ ಪ್ರಕರಣ ಇದು. ಇನ್ನು ಕಮಿಷನ್ ಲಂಚ ಪ್ರಕರಣಗಳನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿಗೆ ಇದು ನಿಜಕ್ಕೂ ಮುಜುಗರದ ವಿಷಯ ಆಗಿದೆ. ದೋಸ್ತಿ ನಾಯಕರು ಈ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. ನಾನು ನೋಡಿಲ್ಲ, ಈಗಿನ್ನೂ ಅದು ಮಾಹಿತಿ ಬರ್ತಾ ಇದೆ ಸರ್, ತಿಳ್ಕೊಂಡು ಆಮೇಲೆ ಮಾತಾಡ್ತೇನೆ. ನಾನು ನೋಡಿಲ್ಲ, ಈಗಿನ್ನೂ ಅದು ಮಾಹಿತಿ ಬರ್ತಾ ಇದೆ ಸರ್, ತಿಳ್ಕೊಂಡು ಆಮೇಲೆ ಮಾತಾಡ್ತೇನೆ. ಅದ್ರ ಬಗ್ಗೆ ನನಗೆ ಪೂರ್ತಿ ಮಾಹಿತಿ ಇಲ್ಲ, ನಾನು ಸಂಪೂರ್ಣ ಮಾಹಿತಿ ಪಡೆದುಕೊಳ್ತಾ ಇದ್ದೇನೆ. ಆದರೆ ಇಷ್ಟು ಮಾತ್ರ ನಾನು ಹೇಳ್ಬೋದು, ಜನಪ್ರತಿನಿಧಿಗಳಾದವರು ಭಾಳ ನಾವು ಕಾಷಿಯಸ್ ಆಗಿರಬೇಕು ಮತ್ತು ಜನರು ಕೆಲಸ ಮಾಡಲಿಕ್ಕೆ ಬಂದಿರೋದು ನಾವು. ಹಾಗಾಗಿ ಇದ್ರ ಬಗ್ಗೆ ಪ್ರಾಥಮಿಕ ವರದಿಗಳನ್ನು ಗಮನಿಸಿದಾಗ ಇದು ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಆಗುವಂಥ ವಿಷಯ, ಮನಸ್ಸಿಗೆ ನೋವು ಆಗ್ತದೆ. ಯಾಕಂದ್ರೆ ಸಾರ್ವಜನಿಕ ಬದುಕಿನಲ್ಲಿ ನಾವು ಜನರಿಗೆ ಆದರ್ಶವಾಗಿರಬೇಕು. ಅವ್ರು ಮಾಡಿದ್ದಾರೆ ಮಾಡಿಲ್ಲ ಈ ಕನ್ಕ್ಲೂಷನ್ ನಾನು ಬರ್ತಾ ಇಲ್ಲ, ಬಿಕಾಸ್ ಐ ಡೋಂಟ್ ನೋ. ಐ ಹ್ಯಾವ್ ಟೋಲ್ಡ್ ಮೈ ಪೀಪಲ್ ಟು ಗೆಟ್ ಆಲ್ ಫ್ಯಾಕ್ಟ್ಸ್. ಆಫ್ಟರ್ ದ್ಯಾಟ್ ನಾನು ಮಾತಾಡ್ತೇನೆ. ಒಂದರಲ್ಲಿ 11 ಬಂದಿದೆ, ಒಂದರಲ್ಲಿ 15 ಬಂದಿದೆ, ಒಂದರಲ್ಲಿ ಇನ್ನೂ ಜಾಸ್ತಿ ಬಂದಿದೆ. ಹಿಂಗೆ ಬೇರೆ ಬೇರೆ ರೀತಿಯ ಫಿಗರ್ಗಳು ಬರ್ತಾ ಇದ್ದಾವೆ. ಅದನ್ನು ನಾನು ಡಿಟೇಲ್ ಎಲ್ಲ ನಮ್ಮ ಅಲ್ಲಿನ ಜಿಲ್ಲಾ ಅಧ್ಯಕ್ಷರಿಗಾಯಿತು ಮತ್ತು ಸಿ ಪಾಟೀಲ್ರಿಗೆ ಮಾಹಿತಿ ಎಲ್ಲ ತೆಗೆದುಕೊಡೋಕ್ಕೆ ಶಾಸಕರನ್ನೇ ಕೇಳಬೇಕು. ಇಲ್ಲಿ ಮೊನ್ನೆ ಇವರೇನು ಹೇಳ್ತಿದ್ದಾರಲ್ಲ ನಮ್ಮ ಸತೀಶ್ ಜಾರಕಿಹೊಳಿ ಅವರು, ಏನು ಎಲ್ಲ ಸಂದರ್ಭದಲ್ಲೂ ನಡೀತಿತ್ತು ಅದು ಇದು ಅಂತ ಹೇಳಿ ಮೊನ್ನೆ ಅವರು ಹೇಳಿದ್ದಾರೆ. ಆದರೆ ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗ ಈ ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಮಾಡಬೇಕಾದ್ರೆ ಪ್ರತಿ ಮಂತು 30ನೇ ತಾರೀಕಿನಂದು ಚೆಕ್ ಅವ್ರ ಮನೆ ಬಾಗಿಲಿಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ವಿ.
ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಬಿಜೆಪಿಯವರ ಕಥೆ ಹೇಳೋಕೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಸಾಲು ಸಾಲು ಭ್ರಷ್ಟಾಚಾರದ ವಿಚಾರಗಳು ಇತ್ತೀಚೆಗೆ ಹೊರಗೆ ಬರ್ತಾ ಇತ್ತು. ಅದರಲ್ಲಿ ಅಬಕಾರಿ ವಿಚಾರ, ಮೂಡಾ ವಿಚಾರ ಆಗಿರುವಂತದ್ದು, ಇನ್ನು ನಿಗಮಗಳಲ್ಲಿ ಆಗಿರುವಂತಹ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶಾಸಕರ ಸಚಿವರ ತಲೆದಂಡ ಆಗಿತ್ತು. ಇದೆಲ್ಲವನ್ನು ಕೂಡ ಸಾಲು ಸಾಲಾಗಿ ಮಾತನಾಡೋಕೆ ಅವಕಾಶ ಇತ್ತು ಬಿಜೆಪಿಗೆ. ಬಟ್ ಇನ್ನು ಮುಂದೆ ಆ ಅವಕಾಶ ಇರೋದಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರವಾಗಿಯೇ ಅರುಣ್ ಎಲ್ಲೋ ಒಂದು ಕಡೆ ಶಾಸಕ ಚಂದ್ರು ಲಮಾಣಿ ಅವರ ವಿರುದ್ಧವಾಗಿಯೇ ಈಗ ತಕ್ಷಣಕ್ಕೆ ಕ್ರಮವನ್ನು ಕೈಗೊಳ್ಳೋದ್ರ ಮುಖಾಂತರವಾಗಿ ಒಂದು ರೀತಿ ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಂಡ್ರೆ ಎಲ್ಲೋ ಒಂದು ಕಡೆ ಆಡಳಿತ ಪಕ್ಷ ಕಾಂಗ್ರೆಸ್ ವಿರುದ್ಧವಾಗಿ ನಾವು ಹೋರಾಟವನ್ನ ಮಾಡಬಹುದು, ಜನಸಾಮಾನ್ಯರಿಗೂ ಕೂಡ ಒಂದು ಸಂದೇಶವನ್ನ ತಲುಪಿಸಬಹುದು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಈಗ ಮೊದಲೇ ಎಚ್ಚೆತ್ತುಕೊಂಡಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು. ಅದಕ್ಕೋಸ್ಕರವಾಗಿಯೇ ಶಾಸಕ ಚಂದ್ರು ಲಮಾಣಿ ಅವರ ಮೇಲೆ ಏನು ಲಂಚ ಪ್ರಕರಣ ಕೇಳಿ ಬಂದಿದೆ, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ರಾಜ್ಯ ಘಟಕದಿಂದ ಹೈಕಮಾಂಡ್ ನಾಯಕರು ಕೂಡ ಈಗಾಗಲೇ ವರದಿಯನ್ನು ತೆಗೆದುಕೊಂಡಿರುವಂತದ್ದು. ವರದಿಯನ್ನ ಆಧರಿಸಿ ಎಲ್ಲ ಒಂದ್ ಕಡೆ ಅವರ ವಿರುದ್ಧವಾಗಿ ಶಿಸ್ತು ಕ್ರಮ ಅವರನ್ನ ಅಮಾನತು ಮಾಡುವಂತ ನಿಟ್ಟಿನಲ್ಲಿ ಕೂಡ ಎಲ್ಲ ಒಂದ್ ಕಡೆ ನಿರ್ಧಾರವನ್ನ ಹೈಕಮಾಂಡ್ ನಾಯಕರು ಕೂಡ ಮಾಡಬಹುದು ಅನ್ನೋದು ಕೂಡ ರಾಜ್ಯ ಬಿಜೆಪಿ ವಲಯದಲ್ಲಿ ಹೇಳಾಗ್ತಾ ಇರುವಂತದ್ದು. ಈ ಹಿಂದೆ ಆಡಳಿತ ಪಕ್ಷ ಬಿಜೆಪಿ ಇದ್ದಂತ ಸಂದರ್ಭದಲ್ಲೇ ಮಾಡಾಳ್ ವಿರೂಪಾಕ್ಷಪ್ಪನವರು ಶಾಸಕರಾಗಿದ್ರು. ಅವರ ಪುತ್ರ ಪ್ರಶಾಂತ್ ಮಾಡಾಳ್ ವಿರೂಪಾಕ್ಷಪ್ಪನವರು ಏನೋ ಲಂಚವನ್ನು ತೆಗೆದುಕೊಳ್ತಾ ಇರತಕ್ಕಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಅವರು ಕೂಡ ಸಿಕ್ಬಿದ್ದಿದ್ರು. ಅದಾದ ನಂತರವಾಗಿ ಲೋಕ ಅಧಿಕಾರಿಗಳು ಕೂಡ ಅವ್ರ ಮನೆ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಕೂಡ ನಗದು ಕೂಡ ಪತ್ತೆಯಾಗಿತ್ತು. ಅಂತ ಸಂದರ್ಭದಲ್ಲಿ ಆಡಳಿತಾರೂಢ ಬಿಜೆಪಿಗೆ ದೊಡ್ಡ ಮಟ್ಟದ ಮುಜುಗರ ಕೂಡ ತಂದಿಟ್ಟಿತ್ತು. ಆ ಕಾರಣಕ್ಕೋಸ್ಕರವಾಗಿಯೇ ಅವರು ಕೆಎಸ್ಡಿಎಲ್ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ಕೂಡ ಸಲ್ಲಿಕೆಯನ್ನು ಮಾಡಿದ್ರು. ಅದಾದ ನಂತರವಾಗಿ ಪಕ್ಷದಿಂದನೂ ಕೂಡ ಅವರನ್ನ ಅಮಾನತು ಮಾಡುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಕೂಡ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ರು. ಈಗಲೂ ಕೂಡ ಪ್ರತಿಪಕ್ಷವಾಗಿ ಬಿಜೆಪಿ ಕೆಲಸವನ್ನು ಕೂಡ ಮಾಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ ವಿರುದ್ಧವಾಗಿ ಕಮಿಷನ್ ವಿಚಾರ ಆಗಿರ್ಬೋದು, ಭ್ರಷ್ಟಾಚಾರದ ವಿಚಾರ ಆಗಿರ್ಬೋದು, ಮತ್ತೊಂದು ಕಡೆ ಅಬಕಾರಿ ವಿಚಾರ ಆಗಿರ್ಬೋದು, ಮತ್ತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರಗಳ ಮುಖಾಂತರವಾಗಿ ಒಂದು ಕಾಂಗ್ರೆಸ್ ಸರ್ಕಾರವನ್ನು ಅಣಿಯುವಂತ ನಿಟ್ಟಿನಲ್ಲಿ ಕೂಡ ಈಗಲೇ ಬರುವಂತ ವಿಧಾನಸಭಾ ಚುನಾವಣೆ ಕೂಡ ಸನ್ನದ್ಧವಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ತಮ್ಮದೇ ಪಕ್ಷದ ಶಾಸಕರು ಈಗ ಲಂಚ ಪ್ರಕರಣದಲ್ಲಿ ಸಿಲುಕೊಂಡಿರುವಂತದ್ದು ಇದು ರಾಜ್ಯ ಬಿಜೆಪಿಗೆ ಒಂದು ರೀತಿ ನುಂಗಲಾರದ ಸುತ್ತಾಗಿ ಪರಿಣಮಿಸುವುದರ ಮುಖಾಂತರವಾಗಿ ಒಂದು ರೀತಿ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಹಾಗಾಗಿನೇ ಮೊದಲನೇ ಎಚ್ಚೆತ್ತುಕೊಳ್ಳೋದ್ರ ಮುಖಾಂತರವಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯದ ಬಿಜೆಪಿ ನಾಯಕರು ತೊಡಕೊಂಡಿರುವಂತದ್ದು. ಹಾಗಾಗಿನೇ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಕೂಡ ನಿನ್ನೆ ದಿನ ಒಂದು ರೀತಿ ಅಸಮಾಧಾನದ ನುಡಿಗಳನ್ನು ಕೂಡ ಮಾತಾಡಿರುವಂತದ್ದು. ಶಾಸಕರು ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡಕ್ಕೆ ಬಂದಂತವರು ಇಲ್ಲ ಒಂದ್ ಕಡೆ ಎಚ್ಚರಿಕೆಯಿಂದ ಕೆಲಸವನ್ನ ಮಾಡಬೇಕು, ಈ ರೀತಿಯಿಂದ ಬೆಳವಣಿಗೆ ಸರಿಯಲ್ಲ ಅನ್ನೋ ಒಂದು ಅಸಮಾಧಾನವನ್ನು ಕೂಡ ಹೊರ ಹಾಕಿರುವಂತದ್ದು. ಅವರ ಅಸಮಾಧಾನವನ್ನು ನೋಡೋದಾದ್ರೆ ಇಲ್ಲ ಒಂದ್ ಕಡೆ ಶಾಸಕ ಚಂದ್ರು ಲಮಾಣಿ ಅವರ ವಿರುದ್ಧವಾಗಿ ಬರುವಂತ ದಿನಗಳಲ್ಲಿ ಕ್ರಮ ಕೈಗೊಂಡರೂ ಕೂಡ ಹೈಕಮಾಂಡ್ ನಾಯಕರು ಆಶ್ಚರ್ಯ ಇಲ್ಲ ಅನ್ನುವಂಥದ್ದು ಕೂಡ ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಚಂದ್ರು ಲಮಾಣಿ ಅವರಿಗೆ ಒಂದು ಅದೃಷ್ಟಕ್ಕೆ ತಕ್ಕಂತೆ ಒಂದು ಟಿಕೆಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಲಿ ಶಿರಾಟಿ ಕ್ಷೇತ್ರದಲ್ಲಿ ಹಾಲಿ ಶಾಸಕರನ್ನ ಹೊರತುಪಡಿಸಿ ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ನಿಟ್ಟಿನಲ್ಲೇ ಎಲ್ಲ ಒಂದ್ ಕಡೆ ಹೈಕಮಾಂಡ್ ನಾಯಕರು ಒಂದು ರೀತಿ ಕ್ರಮವನ್ನು ಕೈಗೊಂಡಿದ್ರು. ಹಾಗಾಗಿನೇ ಚಂದ್ರು ಲಮಾಣಿ ಅವರಿಗೆ ಟಿಕೆಟ್ ಕೊಡುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯ ಮಟ್ಟದ ಮತ್ತು ಹೈಕಮಾಂಡ್ ನಾಯಕರು ಕೂಡ ನಿರ್ಧಾರವನ್ನು ಮಾಡಿದ್ರು. ಆದ್ರೆ ಈಗ ಹೊಸಬ ಶಾಸಕರು ಮೊದಲ ಬಾರಿ ಆಯ್ಕೆ ಆದಂತವರು ಲಂಚ ಪ್ರಕರಣದಲ್ಲಿ ಸಿಕ್ಕಾಕೊಳ್ತಾರೆ ಅಂತಂದ್ರೆ ಬರುವಂತ ದಿನಗಳಲ್ಲಿ ಹೊಸ ಮುಖಗಳಿಗೆ ಯಾವ ರೀತಿಯಾಗಿ ನಾವು ಟಿಕೆಟ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ರಾಜ್ಯದ ಬಿಜೆಪಿ ನಾಯಕರು ಹೈಕಮಾಂಡ್ ನಾಯಕರಿಗೆ ಒಂದು ರೀತಿ ಚಿಂತನೆ ಆಗಿರುವಂತದ್ದು. ಹಾಗಾಗಿನೇ ಚಂದ್ರು ಲಮಾಣಿ ಅವರು ಯಾರೇ ಆದ್ರೂ ಕೂಡ ಒಂದು ರೀತಿ ಈಗಾಗಲೇ ನರೇಂದ್ರ ಮೋದಿ ಆಗಿರ್ಬೋದು ಮತ್ತೆ ಅಮಿತ್ ಶಾ ಆಗಿರ್ಬೋದು ಎಲ್ಲರೂ ಕೂಡ ರಾಷ್ಟ್ರೀಯ ನಾಯಕರು ಒಂದು ರೀತಿ ಭ್ರಷ್ಟಾಚಾರದ ವಿಚಾರವಾಗಿನೇ ರಾಜ್ಯ ಕಾಂಗ್ರೆಸ್ ವಿರುದ್ಧವಾಗಿ ಸಮರವನ್ನ ಸಾರಿದ್ದಾರೆ. ಈಗ ತಮ್ಮದೇ ಪಕ್ಷದ ಶಾಸಕರು ಈಗ ಲಂಚ ಪ್ರಕರಣದಲ್ಲಿ ಸಿಕ್ಕಾಕೊಂಡಂತ ಸಂದರ್ಭದಲ್ಲಿ ಒಂದು ರೀತಿ ಇದರಿಂದ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ನಿಟ್ಟಿನಲ್ಲೇ ಅವರ ವಿರುದ್ಧವಾಗಿ ಈಗ ಕ್ರಮವನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಮನಸ್ಸನ್ನ ಮಾಡಬಹುದು. ಆ ಮುಖಾಂತರವಾಗಿ ಮೊದಲೇ ಕ್ರಮವನ್ನು ಕೈಗೊಳ್ಳೋದ್ರ ಮುಖಾಂತರವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಒಂದು ಕಾಂಗ್ರೆಸ್ ನಾಯಕರು ಯಾರು ಕೂಡ ಮಾತಾಡದ ರೀತಿಯಾಗಿ ಅವರಿಗೆ ಬಾಯಿ ಮುಚ್ಚಿಸುವಂತ ಕೆಲಸಕ್ಕೂ ಕೂಡ ರಾಜ್ಯ ಬಿಜೆಪಿ ನಾಯಕರು ಮುಂದಾಗಬಹುದು ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಈಗ ಸದ್ಯಕ್ಕೆ ಶಾಸಕ ಚಂದ್ರು ಲಮಾಣಿ ಅವರು ಕೂಡ ಈಗ ತಾನೇ ಸಿಕ್ಕಾಕೊಂಡಿರುವಂತಹ ಸಂದರ್ಭದಲ್ಲಿ ಅವ್ರನ್ನ ಬರುವಂತ ದಿನಗಳ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನು ಮಾಡ್ತಾರೆ, ವಿಚಾರಣೆಯನ್ನು ಮಾಡ್ತಾರೆ. ಅದಾದ ನಂತರವಾಗಿ ಕೋರ್ಟ್ಗೆ ಸಬ್ಮಿಟ್ ಮಾಡಿದ ಸಂದರ್ಭದಲ್ಲಿ ಕೋರ್ಟ್ ಏನ್ ತೀರ್ಪನ್ನು ಕೊಡುತ್ತೆ, ತೀರ್ಪು ಆಧರಿಸಿ ಮುಂದಿನ ದಿನಗಳಲ್ಲಿ ಅವ್ರನ್ನ ಉಚ್ಚಾಟನೆ ಮಾಡುವಂತದ್ದು ಅಥವಾ ಅಮಾನತು ಮಾಡುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಮತ್ತೆ ರಾಜ್ಯದ ಬಿಜೆಪಿ ನಾಯಕರು ಮಾಡಬಹುದು ಅನ್ನೋದು ಕೂಡ ಈಗಾಗಲೇ ಹೇಳಲಾಗ್ತಾ ಇರುವಂತದ್ದು. ಅರುಣ್.